ನಾಳೆ ಏನು ನಮ್ಮ ಕಲಬುರಗಿ ಜಿಲ್ಲಾಧಿಕಾರಿಗಳು ಏನು ನವೆಂಬರ್ 2ರಂದು ಏನು ಪಥಸಂಚಲನ ನಡೀತಾ ಇದೆ, ಆ ಕಾರ್ಯಕ್ರಮದ ವಿರುದ್ಧವಾಗಿ ಮತ್ತು ಆ ಕಾರ್ಯಕ್ರಮ ಅಸಂವಿಧಾನಿಕವಾಗಿ ನಡೀತಕ್ಕಂಥ ಯಾವುದೇ ಸಂಘಟನೆ ಅದು ಕಾನೂನು ಬಾಹಿರ ಮತ್ತು ಕಾನೂನನ್ನ ಉಲ್ಲಂಘಿಸಿ ಯಾವುದೇ ಒಂದು ಆರ್ಗನೈಸೇಷನ್ ಸಭೆ ಸೇರೋದಾಗಲಿ ಕಾರ್ಯಕ್ರಮ ಮಾಡೋದಾಗಲಿ ಅದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಈಗಾಗಲೇ ಜಿಲ್ಲಾಧಿಕಾರಿಗಳು ಗಮನಕ್ಕೆ ನಾವು ತಂದಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ RSS ಅದೊಂದು ಏನು ರಾಷ್ಟ್ರೀಯ ಸಂಘಟನೆ ಅಂತ ಹೇಳ್ತಾರೆ, ಅದೇ ರಾಷ್ಟ್ರದಲ್ಲಿ ಎಲ್ಲಿಯೂ ಕೂಡ ನೋಂದಣಿನೇ ಆಗದೇ ಇರತಕ್ಕಂಥ ಸಂಘಟನೆ, ಅನಧಿಕೃತ ಸಂಘಟನೆ ಹೆಸರಿನಲ್ಲಿ ಇವರೆಲ್ಲ ಇಷ್ಟೊಂದು ಒಂದು ಚಿತ್ತಾಪುರ ತಾಲೂಕನ್ನು ಟಾರ್ಗೆಟ್ ಮಾಡ್ಕೊಂಡು ಇವತ್ತು ಭಾಳ ಅಲ್ಲಿನ ಜನರು ಭಾಳ ನೆಮ್ಮದಿಯಿಂದ ಇವತ್ತು ಒಂದು ಜೀವನೋಪಾಯನ ಸಾಗಿಸ್ತಾ ಇದ್ದಾರೆ. ಅಂತ ಶಾಂತಿ ಸೌಹಾರ್ದತೆ ಇರ್ತಕ್ಕಂಥ ಚಿತ್ತಾಪುರನ್ನ ಅಶಾಂತಿಯತ್ತ ತೆಗೆದುಕೊಂಡು ಹೋಗತಕ್ಕಂಥ ದೃಷ್ಟಿ ಇವತ್ತು RSS ಹೊಂದಿರೋದ್ರಿಂದ ಅಲ್ಲಿ ಯಾವುದೇ ಕಾರಣಕ್ಕೆ RSS ಪಥಸಂಚಲನ ಮಾಡಲಿಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಬಾರ್ದು ಅಂತೇಳಿ ನಮ್ಮ ಮನವಿ ಇದೆ. ಇವತ್ತು ಬೆಳಗ್ಗೆ ಅಂಬಾರಾಯ ಅಷ್ಟಿಗೆ ಅವರು ಪತ್ರಿಕಾಗೋಷ್ಠಿಯಲ್ಲಿ 2ನೇ ತಾರೀಕು RSS ಪಥಸಂಚಲನದ ಏನು ಚಿತ್ತಾಪುರದಲ್ಲಿ ಹಮ್ಮಿಕೊಂಡಿದ್ರು ಅದರ ವಿರುದ್ಧವಾಗಿ ಮತ್ತು ತಮ್ಮ ಎಲ್ಲ ದಲಿತ ಸಂಘಟನೆಗಳು ಮತ್ತು ಭಾರತೀಯ ದಲಿತ ತಾಂತ್ರಿಕ ಸಂಘಟನೆ 2ನೇ ತಾರೀಕು ನಮಗೂ ಏನಪ್ಪಾ ಅಂದ್ರೆ ಪಥಸಂಚಲನ ನೀಡಲಿಕ್ಕೆ ಅನುಮತಿ ನೀಡಬೇಕು ಮತ್ತು ಈಗಾಗಲೇ ಸರ್ಕಾರದ ನಿಯಮದ ಪ್ರಕಾರ ನೋಂದಣಿ ಆಗಿರತಕ್ಕಂಥ ಸಂಘಟನೆಗಳಿಗೆ ಮಾತ್ರ ಅನುಮತಿ ನೀಡಬೇಕು ಮತ್ತು RSS ಸಂಘಟನೆ ಎಲ್ಲಿನೂ ಸಹಿತ ರಿಜಿಸ್ಟ್ರೇಷನ್ ಆಗಿಲ್ಲ ಮತ್ತು ಅನಾಧಿಕೃತವಾಗಿ ಇರತಕ್ಕಂಥ ಸಂಘಟನೆ ಅನಾಧಿಕೃತವಾಗಿರ್ತಕ್ಕಂಥ ಸಂಘಟನೆಗ ಅಂಬಾರಾಯ ಅಷ್ಟಿಗೆ ಅವರು ಒಬ್ರು ಅನಾಧಿಕೃತಿಯಾಗಿದ್ದಂಗೆ. ಯಾಕಂತಂದ್ರೆ ಒಂದು ಸಮಾಜದ ಪರವಾಗಿ ಹೋರಾಟ ಮಾಡಕತ್ತಂತ ಸಂಘಟನೆ ಭಾರತೀಯ ದಲಿತ ತಾಂತ್ರಿಕ ಸಂಘಟನೆ 2004ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿ ಆದಂತ ಸಂಘಟನೆ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ರಾಜಕೀಯ ಬರುವುದಕ್ಕಿಂತ ಮುಂಚಿತವಾಗಿಯೂ ಸಹಿತ ದಲಿತರ ಪರವಾಗಿ ಮತ್ತು ದಲಿತರ ಮೇಲೆ ನಡೆಕತ್ತಂತ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಅನೇಕ ನ್ಯಾಯ ಒದಗಿಸಿದಂತ ಹೋರಾಟ ಭಾರತೀಯ ದಲಿತ ತಾಂತ್ರಿಕ ಸಂಘಟನೆಗೆ ಸಲ್ಲಿಸದ ಅಂಬಾರಾಯ ಅಷ್ಟಿಗೆ ಬಿಜೆಪಿ ಮುಖಂಡರು RSS ಒಬ್ಬ RSS ಮುಖಂಡರ ಒಂದು ಅವರ ಪ್ರಚಾರಕ್ಕೆ ಪಡಿಸ್ಬೇಕು ಮತ್ತು ಅವ್ರ ಎದುರ ದಲಿತರ ಎತ್ತಿ ಕಟ್ಟಿ ಮಾತಾಡಿ ನಮ್ಮ ಉದ್ದೇಶಕ್ಕೆ ಇಟ್ಕೊಂಡು ದಲಿತ ಪ್ಯಾಂತರ ಮತ್ತು ದಲಿತ ಸಂಘಟನೆಗಳ ಬಗ್ಗೆ ಮಾತಾಡಿದ್ದು ಅತಿ ಖಂಡನೀಯವಾಗಿದೆ. ಮತ್ತು ಅಂಬಾರಾಯ ಅಷ್ಟಿಗೆ ಅವ್ರನ್ನು ಸಹಿತ ದಲಿತ ಸಂಘಟನೆ ಹೋರಾಟ ಮಾಡ್ಕತ್ತಂತ ವ್ಯಕ್ತಿ ಅವ್ರ ಬಾಯಲ್ಲಿ ಇಂಥ ಮಾತು ಬರಬಾರ್ದಿತ್ತು. ಪ್ರಿಯಾಂಕ್ ಖರ್ಗೆ ಅವ್ರ ಮನೆಯಲ್ಲೇ 20 ವರ್ಷ ಅವ್ರ ಮನೆಯಲ್ಲೇ ಇದ್ದಂತ ಎಲ್ಲಾ ರಾಜಕೀಯ ಅನುಭವ ಪಡ್ಕೊಂಡು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಇವ್ ಮುಂದೆ ರಾಜಕೀಯ ಆಸಕ್ತಿಯಾಗಿ ತಮ್ದು ಏನೇ ಇರಲಿ ಇವತ್ತು RSS ನವರು ಅಂಬಾರಾಯ ಅಷ್ಟಿಗೆ ಕುಟುಂಬಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಯಾವ ರೀತಿ ಬೈದಾರ ಅದೇ ರೀತಿ ಅಂಬಾರಾಯ ಬೈದಿರಪ್ಪ ಅಂದ್ರ ಅವ್ರ ಪರವಾಗಿನೂ ಸಹಿತ ನಾವು ಸಮಾಜದ ವತಿಯಿಂದ ಹೋರಾಟ ಮಾಡ್ತೇವೆ. ಅದಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ನಮ್ಮ ಸಮಾಜ ಆಸ್ತಿ ಆಗಿದ್ದಾರೆ. ಸಮಾಜದ ಪರವಾಗಿ ಇರತಕ್ಕಂತ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಇಡೀ ಕಲಬುರಗಿ ಜನತೆ ದಲಿತ ಬಾಂಧವರು ಮತ್ತು ಎಲ್ಲಾ ಸಂಘಟನೆ ಮತ್ತು ಪ್ರಗತಿಪರ ವಿಚಾರವಂತರು ಆ ಒಂದು ಪ್ರಿಯಾಂಕ್ ಖರ್ಗೆ ಅವರು ಬೆನ್ನೆಲುಬಾಗಿ ನಿಂತಾರ. RSS ಯಾವುದೇ ರೀತಿಯಿಂದ ಕಲಬುರಗಿ 2ನೇ ತಾರೀಕು ಅನುಮತಿ ನೀಡಬಾರ್ದು. ಒಂದು ವೇಳೆ ಅನುಮತಿ ನೀಡಿದರೆ ಚಿತ್ತಾಪುರದಲ್ಲಿ ಇರತಕ್ಕಂಥ ದಂಗೆಗೆ ಜಿಲ್ಲಾಡಳಿತ ಹೊಣೆ ಆಗ್ತದ ಮತ್ತು ನಮಗೂ ಸಹಿತ ಪ್ರತಿ ಒಂದು ಪಥಸಂಚಲನ ಮಾಡ್ಲಿಕ್ಕೆ ನಮಗೆ 2ನೇ ತಾರೀಕು ಅನುಮತಿ ನೀಡಬೇಕಂತೇಳಿ ನಾಳಿನಲ್ಲಿ ನಡೀತಕ್ಕಂಥ ಶಾಂತಿ ಸಭೆಯಲ್ಲೂ ಸಹಿತ ನಾವು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಪಡಿಸ್ತಾ ಇದ್ದೇವೆ. ನಾವು ಬರ್ತಕ್ಕಂಥ ನವೆಂಬರ್ 2ನೇ ತಾರೀಕು ನಾವು ಕರ್ನಾಟಕ ರಾಜ್ಯ ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಕೂಡ ಪಥಸಂಚಲನೆಗೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಚಿತ್ತಾಪುರ ತಾಲೂಕದ ತಹಸೀಲ್ದಾರಿಗೂ ಕೂಡ ನಾವು ಮನವಿ ಪತ್ರ ಸಲ್ಲಿಸಿದ್ದೇವೆ. ಆಲ್ರೆಡಿ ನಮ್ಮ ಸಂಘಟನೆ ನೋಂದಣಿ ಆಗಿರ್ತದೆ. ನೋಂದಣಿ ಪ್ರಕಾರ ಎಲ್ಲ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ಪರೀಕ್ಷಿಸಿ ಯಾವ ಸಂಘಟನೆ ನೋಂದಣಿ ಇದೆ ಆ ಸಂಘಟನೆಗೆ ಪರವಾನಗಿ ಕೊಡಬೇಕಂತ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದೆವು. ಎಲ್ಲಾ ಸಂಘಟನೆಗಳು ರಿಜಿಸ್ಟರ್ ಆದವ್ರಿಗೆ ಎಲ್ಲರಿಗೂ ಕೂಡ ಸ್ವತಂತ್ರವಾದ ಹಕ್ಕಿದೆ. ಯಾರು ನೋಂದಣಿ ಮಾಡ್ಕೊಂಡ್ರೆ ಅವ್ರಿಗೆ ಸ್ವತಂತ್ರವಾದ ಹಕ್ಕಿದೆ. ಅವ್ರಿಗೆ ಎಲ್ಲರಿಗೂ ಕೊಟ್ಟರು ಕೂಡ ಎಲ್ಲರೂ ಜಂಟಿಯಾಗಿ ಮಾಡಕ್ಕೆ ನಾವು ಇಷ್ಟಪಡ್ತೀವಿ. ನಮ್ಮ ಸಂಘಟನೆ ಬೆಂಗಳೂರು ರಾಜ್ಯದಾಗ ನೋಂದಣಿ ಆಗಿರ್ತಕ್ಕಂಥ ಸಂಘಟನೆ ನಮಗೆ ಕಾನೂನು ಚೌಕಟ್ಟದಲ್ಲಿ ನಾವು ಇದ್ದು ನಮಗೆ ಸಂಘಟನೆ ಪರವಾನಗಿ ಕೊಡ್ಬೇಕಂತ ನಾವು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ.